ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. SRP ಪೇಂಟರ್ ಮಾಡುವಂತಹ ಪೇಂಟರ್ ಅಭಿಮಾನಿಗಳು ಹಾಗೂ ಜನತೆಗೆ ಸ್ವಾಗತ ಕೊಡ್ತಿದ್ದೇನೆ. ಇವತ್ತಿನ ಲಾಗ್ ಹೊಸ ಲಾಗು ಇದು ಮಾದಾಪುರ ಅಂತ. ಮಾದಾಪುರದಲ್ಲಿ ಬೇಲೂರಿಂದ 7 ಕಿಲೋಮೀಟ್ರ್ ಆಗುತ್ತೆ. ಇದು ಹೊಸದಾಗಿ ಮಾಡಿದ್ವಿ, ಗೃಹಪ್ರವೇಶ ಎಲ್ಲ ಆಯಿತು. ಹಂಗಾಗಿ ಸ್ವಲ್ಪ ನನಗೆ ಟೈಮ್ ಇರಲಿಲ್ಲ ಇದು ವೀಡಿಯೋ ಮಾಡೋದಕ್ಕೆ. ಹಂಗಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಫುಲ್ಲು ಒಂಥರ ಲೈಟ್ ಕ್ರೀಮ್ ಕಲರು, ಗ್ರೀನಿಶಲ್ಲೇ ಕ್ರೀಮ್ ಕಲರ್ ಬರುತ್ತೆ. ಆ ಗ್ರೀನ್ ಕಲರು, ಆ ಲೈಟ್ ಅದೆಲ್ಲ ಹೊಡೆದಿರೋದು. ಇನ್ನು ಇದಕ್ಕೆಲ್ಲ ಪರ್ಪಲ್ ಕಲರ್ ಹೊಡೆದಿದ್ದೀನಿ, ಡಾರ್ಕ್ ಪರ್ಪಲ್ಲು. ಇನ್ನು ಮ್ಯಾಂಗೋ ಮತ್ತು ಬ್ರೌನು ಗ್ರೇ, ಅಲ್ಲಿ ಮೇಲ್ಗಡೆ ಬ್ರೌನ್ ಕೊಟ್ಟಿದ್ದೀನಿ, ಇಲ್ಲಿ ಬಾರ್ಡ್ರಿಗೆಲ್ಲ ಗ್ರೇ ಕೊಟ್ಟಿದ್ದೀನಿ. ಇನ್ನು ಅದೊಂದು ದೊಡ್ಡ ಪಟ್ಟಿ ಇದೆ ನೋಡಿ, ಆ ದೊಡ್ಡ ಪಟ್ಟಿಗೆ ವೈಟ್ ಹಾಕಿದ್ದೀನಿ, ಫುಲ್ಲು ವೈಟು. ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಇವಾಗ ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ ರಿಸ್ಕಿ ಕೆಲಸ ಅಂತ ಹೇಳ್ಬಿಟ್ಟು, ಅಲ್ಲೆಲ್ಲ ಪ್ರೇಮರ್ ಹೊಡೆಯೋದು ತೋರಿಸಿದ್ದೆ. ಈಗ ನೋಡಿ ಫುಲ್ಲು ಕೆಲಸ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಡಾರ್ಕ್ ಗ್ರೀನ್ ಹೊಡೆದಿದ್ದೀನಿ, ಇದಕ್ಕೆ ಮ್ಯಾಂಗೋ ಹಾಕಿದ್ದೀನಿ, ಮೇಲ್ಗಡೆ ಬ್ರೌನ್ ಹಾಕಿದ್ದೀನಿ. ನೋಡಿ ಇವಾಗ ಸಕ್ಕದಾಗಿ ಕಾಣಿಸ್ತಿದೆ, ಚಿಂದಿ ಚಿತ್ರ ನೋಡಿ. ಅದಕ್ಕೆ ಈ ಬಾಕ್ಸಿಗೆ ಆಮೇಲೆ ಇದು ನೋಡಿ, ಅಲ್ಲಿ ಬ್ರೌನ್ ಹಾಕ್ಬಿಟ್ಟು ಅಲ್ಲಿ ವೈಟ್ ಹಾಕಿದ್ದೀನಿ ಸ್ವಲ್ಪ, ಚಿಕ್ಕ ಚಿಕ್ಕ ಬಾಕ್ಸಿಗೆಲ್ಲ. ಇನ್ನು ಕಿಟಕಿ ಬಾಗಿಲಿಗೆಲ್ಲ ಫುಲ್ಲು ಲಿಪ್ ಬ್ರೌನ್ ಹಾಕಿದ್ದೀನಿ. ಯಾವುದರಲ್ಲಿ ಲಿಪ್ ಬ್ರೌನ್ ಲಿಪ್ ಬ್ರೌನು ವಾವ್, ಈ ಕಡೆನೂ ಸಕ್ಕದಾಗಿ ಕಾಣಿಸ್ತಿದೆ. ಆ ಪೋರ್ಷನ್ ವಿ ಶೇಪ್ ಇದೆಯಲ್ಲ, ಸೂಪರಾಗಿ ಕಾಣುತ್ತೆ. ಎಲ್ಲ ಕಡೆನೂ ತುಂಬ ಶೈನಿಂಗ್ ಪೈಂಟ್ ಎಲ್ಲ ಹೊಡೆದಿರೋದು ನೋಡಿ. ಇಲ್ಲಿ ಲೆಜೆಂಡ್ ಸಿಲ್ಕ್ ಟೋಟಲ್ಲು ಎಷ್ಟು 10 ಬಕೆಟ್ ಏನೋ ಹೊಡೆದಿರೋದು. ಲೆಜೆಂಡ್ ಸಿಲ್ಕ್ ಲಕ್ಸುರಿ ಐ ಗ್ಲೋಸಿ ಎಮೋಷನ್ನು ಸೂಪರಾಗಿ ಬಂದಿದೆ ಮಾತ್ರ ಪೈಂಟು. ನೋಡಿ, ಇಲ್ಲೇ ನಿಮಗೆ ಎಷ್ಟು ಶೈನಿಂಗ್ ಕಾಣಿಸುತ್ತೆ ನೋಡಿ, ಸಕ್ಕ ಶೈನಿಂಗು. ಪೈಂಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಸಕ್ಕ ಶೈನಿಂಗ್ ಕಾಣಿಸುತ್ತೆ. ಮತ್ತು ಇದು ಅವ್ರದ್ದು ಹಳೆ ಮನೆ, ಇದು ನೋಡಿ, ಶ್ರೀ ಮಂಜುನಾಥ ನಿಲಯ ನೋಡಿ. ಇಲ್ಲೇ ಎಷ್ಟು ಶೈನಿಂಗ್ ಕಾಣುತ್ತೆ, ತುಂಬ ಶೈನಿಂಗು. ರಬ್ಬರ್ ಕೋಟಿಂಗು, ಎಲಾಸ್ಟ್ರಾಮಿಕ್ಕು ಎಲ್ಲ A to Z ಬರುತ್ತೆ. ಅವ್ರದ್ದೇ ಇಲ್ಲೆಲ್ಲ ತೋಟ ಅವ್ರದ್ದೇ ಇದೆ. ಹೊರಗಡೆ ಎಲ್ಲ ಮಸ್ತಾಗಿ ಬಂದಿದೆ ಮಾತ್ರ. ಕಲ್ಲರ್ ಮಾತ್ರ ಟಾಪ್ ನಾಚಾಗಿ ಸೂಪರಾಗಿ ಕಾಂಬಿನೇಷನ್ ಎಲ್ಲ ಸೂಪರಾಗಿ ಕೊಟ್ಟಿದ್ದೀನಿ ಮಾತ್ರ. ಎಷ್ಟು ಚೆನ್ನಾಗಿ ಹೊಂದ್ಕೊಂತಿದೆ ಅಂದರೆ ಪೈಂಟು ಈ ಮನೆಗೆ, ಅಷ್ಟು ಚೆನ್ನಾಗಿ ಹೊಂದ್ಕೊಂತಿದೆ. ನೋಡಿ, ಈ ಪೋರ್ಷನ್ ಅಷ್ಟೇ ಸಕ್ಕದಾಗಿ ಬಂದಿದೆ. ಇದೂ ಅಷ್ಟೇ ಬಾಲ್ಕನಿ ಥರ. ಇದು ಮುಂದ್ಗಡೆ ಪೋರ್ಟಿಕ ಸಕ್ಕದಾಗಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಹಂಚೆಲ್ಲ ಚೆನ್ನಾಗಿದೆ ಮಾತ್ರ. ಏನೋ ಹಂಚು ಅಂತಾರೆ, ಅದು ನನಗಷ್ಟು ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ವಿ ಶೇಪ್ ನೋಡಿ, ಇಲ್ಲೂ ವಿ ಶೇಪು, ಆ ಕಡೆನೂ ವಿ ಶೇಪು, ಮತ್ತು ಹಿಂದ್ಗಡೆನೂ ವಿ ಶೇಪು ತೋರಿಸಿದ್ನಲ್ಲ, ಮಸ್ತಾಗಿ ಬಂದಿದೆ ಮಾತ್ರ. ವಿ ಶೇಪೆಲ್ಲ ಸಕ್ಕದಾಗಿ ಬಂದಿದೆ ಮತ್ತು ಸಖತ್ತು ದೊಡ್ಡ ಮನೆ. ಮತ್ತು ಅಲ್ಲೊಂದು ಬಾಲ್ಕನಿ ಇದೆ, ಮೇಲ್ಗಡೆ ಒಂದು ಬಾಲ್ಕನಿ ಇದೆ. ಅಲ್ಲಿ ನಾ ಟೋಟಲಾಗಿ ಹಿಂಗೆ ತೋರಿಸೋಣ ಹೆಂಗೆ ಬಂದಿದೆ ಅಂತ
ಮಾತ್ರ ಇಂಜಿನಿಯರ್ ಸ್ಕೆಚ್ ಚೆನ್ನಾಗಿ ಹಾಕ್ಸ್ಕೊಂಡು ನೀಟಾಗಿ ಕೆಲಸ ಚೆನ್ನಾಗಿ ಗಾರೆ ಕೆಲಸ ಮಾಡಿರೋದು ಶ್ರೀನಿವಾಸ್ ಅಂತ ತಗರೆ ಅವರು ಗಾರೆ ಕಾಂಟ್ರಾಕ್ಟ್ರು. ಅವರು ನಮಗೆ ಕೆಲಸ ತುಂಬ ಕೊಡಿಸ್ತಾರೆ. ಈ ಮನೆ ನಮಗೆ ಓನರೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ ಕೆಲಸ ಕೊಟ್ಟಿರೋದು. ಹಂಗಾಗಿ ಕೆಲಸ ಸೂಪರಾಗಿ ಮಾಡಿಕೊಟ್ಟಿದ್ದೀವಿ. ಕೆಲಸ ಮಾತ್ರ ಚಿಂದಿ ಚಿತ್ರಾನ್ನ. ಮತ್ತು ಗಾರೆ ವರ್ಕು ಮಾತ್ರ ಮಸ್ತಾಗಿ ಬಂದಿದೆ. ಡಿಸೈನ್ ಎಲ್ಲೂ ಓವರಾಗಿ ಡಿಸೈನ್ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡಿಸೈನ್ ಎಲ್ಲ. ಬನ್ನಿ ಸೀದಾ ಒಳಗಡೆ ಹೋಗೋಣ. ಏನು ಮಾಡಿದ್ದೀವಿ ಕೆಲಸ. ಒಳ್ಳೆ ಪಾಟ್ ಇಟ್ಟಿದ್ದಾರೆ ಮಾತ್ರ ಮುಂದ್ಗಡೆ. ಚೆನ್ನಾಗಿ ಪಾಟ್ಗಳೆಲ್ಲ ಇಟ್ಟು ಫುಲ್ ಎಲ್ಲ ಒಂದೊಂದು ಥರ ಪಾಟ್ಗಳು ಎಲ್ಲ ನೋಡಿ ಏನು ಸಾಕಾಗಿದ್ದಾವೆ. ಇದರದ್ದು ಹೆಸರೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟಲ್ಲಿ ಹಾಕ್ಬಿಡಿ. ಸುಮಾರು ಯಾವ್ಯಾವ ಥರನೂ ಡಿಸೈನು ಗಿಡಗಳಿದ್ದಾವೆ. ಯಾವುದೋ ಒಂದು ಚುಕ್ಕಿ ಚುಕ್ಕಿ ಡಿಸೈನ್ ಇದೆ, ಅದೊಂಥರ ಇದೆ. ಇದೊಂಥರ ಫುಲ್ಲು ಮೆರೂನ್ ರೆಡ್ ಥರ ಇದೆ. ಇದೊಂಥರ ಇದೆ. ಇವೆಲ್ಲ ನೋಡಿ ಛತ್ರಿ ಥರ. ಇವೆಲ್ಲ ನನಗೆ ಗೊತ್ತಿಲ್ಲ, ಒಂದು ಹೆಸರು ಗೊತ್ತಿಲ್ಲ ನನಗೆ. ಗೊತ್ತಿದ್ದಾರೋ ಕಮೆಂಟ್ ಮಾಡಿ. ಇದೊಂದು ಗೊತ್ತು ಮಾತ್ರ, ಇದು ಗೊತ್ತು. ಮತ್ತು ಆ ಸೈಡು ಹಾಕ್ಸಿದ್ರೆ ಈ ಸೈಡು ಹಾಕಿದ್ದಾರೆ ನೋಡಿ. ಈ ಸೈಡು ತುಂಬ ಇದೆ, ಸುಮಾರು ಹಾಕಿದ್ದಾರೆ, ಪರವಾಗಿಲ್ಲ. ಪೋಟಿಕ ಮತ್ತು ಅಲ್ಲೊಂದು ಗ್ಲಾಸ್ ಟೈಪ್ ಹಾಕ್ಸ್ಬಿಟ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಅದು ವುಡ್ಡಲ್ಲೇ ಮಾಡಿಸ್ಬಿಟ್ಟು ಆಮೇಲೆ ಅದಕ್ಕೆ ಗ್ಲಾಸ್ ಕೋಟಿಂಗ್ ಹಾಕ್ಸಿದ್ದಾರೆ ನೋಡಿ. ಒಳ್ಳೆ ಟೈಲ್ಸ್ ಎಲ್ಲ ಚೆನ್ನಾಗಿರೋ ಟೈಲ್ಸ್ ಹಾಕ್ಸಿದ್ದಾರೆ. ಮತ್ತು ಮ್ಯಾಟ್ ಫಿನಿಷಿಂಗು ಡೋರ್ ಪಾಲಿಶ್ ಮಾಡಿರೋದು. ಫುಲ್ಲು ಮ್ಯಾಟ್ ಫಿನಿಷಿಂಗ್ ಡೋರ್ ಪಾಲಿಶು, ಫುಲ್ ಮ್ಯಾಟು, ಪಿ ಯು ಮ್ಯಾಟು ಮಾಡಿರೋದು. ಇಂಪೀರಿಯೋ ಪಿ ಯು ಮ್ಯಾಟು ತುಂಬ ಚೆನ್ನಾಗಿ ಬಂದಿದೆ. ಇವರ ಮನೆ ದೇವರ ಹೆಸರು ಶ್ರೀ ಶಕುನ ರಂಗನಾಥ ಸ್ವಾಮಿ ನಿಲಯ, ಶ್ರೀ ಮಳಲೂರಮ್ಮ ದೇವಿ ಕೃಪೆ. ಮತ್ತು ಇದಕ್ಕೆಲ್ಲ ಗ್ರೂ ಹಾಕ್ಕೊಟ್ಟಿದ್ದೀನಿ, ಗ್ರೇ ಕಲರ್ ಹಾಕಿರೋದು. ಕಲ್ಲಲ್ಲಿ ಮಾಡಿಸ್ಬಿಟ್ಟು ಅದಕ್ಕೆ ಗ್ರೇ ಕಲರಲ್ಲಿ ಹಾಕ್ಕೊಟ್ಟಿದ್ದೀನಿ. ಒಳ್ಳೆ ಥೀಮಾಗೆ ಎಲ್ಲ ಸಖತ್ ಮನೆಗಳಿದ್ದಾವೆ, ಎಲ್ಲ ಹಂಚಿನ ಮನೆಗಳೇ. ಬನ್ನಿ ಡೈರೆಕ್ಟ್ ಹೋಗೋಣ. ಒಳ್ಳೆ ಕ್ರೋಮು, ಒಳ್ಳೆ ಗೋಲ್ಡ್ ಫಿನಿಷಿಂಗಲ್ಲಿ ಕ್ರೋಮ್ ಕಲರ್ ಹಾಕ್ಸಿದ್ದಾರೆ. ಇಲ್ಲೊಂದು ಗಣಪತಿ ಹಾಕ್ಸ್ಬಿಟ್ಟಿದ್ದಾರೆ, ಚೆನ್ನಾಗಿದೆ ಗಣಪತಿ. ಬನ್ನಿ ಫ್ರಂಟ್ ಮನೆಗೆ ಒಳಗಡೆ ಹೋಗೋಣ. ಫ್ರಂಟ್ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲೊಂದು ಡಿಸೈನ್ ಮಾಡಿಸ್ಕೊಡ್ತೀನಿ, ರಾಯಲ್ ಪ್ಲೇ ಡಿಸೈನು, ಸೂಪರಾಗಿ ಬಂದಿದೆ ಮಾತ್ರ. ಎಲ್ಲ ಶೈನಿಂಗು ಪೂರ್ತಿ. ಕಿಟಕಿ ನೋಡಿ ಏನು ಶೈನಿಂಗ್ ಉಳಿತಿದೆ. ಇದು ದೇವ್ರ ಮನೆ ಬಾಗಿಲು. ದೇವ್ರ ಮನೆಯೂ ಅಷ್ಟೇ, ಅದು ಮ್ಯಾಟ್ ಫಿನಿಶಿಂಗ್, ಫುಲ್ಲು ಮ್ಯಾಟ್ ಫಿನಿಶಿಂಗ್. ಒಳ್ಳೆ ಲಕ್ಷ್ಮಿ ಫೋಟೋ ಹಾಕ್ಸಿದ್ದಾರೆ. ಗಣಪತಿ ಇದೆ ಆ ಕಡೆ ಈ ಕಡೆ. ಗಣಪತಿ ಅಂದರೆ ಇದು ಆನೆ. ಆಮೇಲೆ ಇದಕ್ಕೆ ಒಳ್ಳೆ ಡಿಸೈನ್ ಮಾಡಿದ್ದೀನಿ. ಏನು ಡಿಸೈನ್ ಇದೆ ನೋಡಿ. ಇದು ಒಂಥರ ಇದಕ್ಕೇನು ಗ್ರೀನ್ ಶೇಡಲ್ಲಿ ಗ್ರೀನ್ ಗೋಲ್ಡ್ ಅಂತಾರೆ. ಗ್ರೀನ್ ಗೋಲ್ಡ್ ಇದು. ಗ್ರೀನ್ ಗೋಲ್ಡಲ್ಲಿ ರಾಯಲ್ ಪ್ಲೇ ಹೊಡ್ಕೊಂಡು ಅದ್ರ ಮೇಲೆ ರೋಲ್ ಹಾಕಿರೋದು ಇದು. ಇದು ಡಿಸೈನ್ ರೋಲೇ ಬರುತ್ತೆ, ಆ ರೋಲ್ ಹಾಕಿ ಮಾಡಿರೋದು. ಇನ್ನು ಇದೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ವುಡ್ಡಲ್ಲಿ. ಒಳ್ಳೆ ಫುಲ್ಲು ಟೀಕ್ ಥರ ಕಾಣಂಗೆ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ಗ್ಲೋಸಿ ಫಿನಿಷಿಂಗ್ಗೆ ಜಾಸ್ತಿ ಯೂಸ್ ಮಾಡಿರೋದು. ಚೆನ್ನಾಗಿ ಬಂದಿದೆ.
ಟಿ ವಿ ಕ್ಯಾಬಿನ್ನು ಅಷ್ಟೇ ಸಕ್ಕದ ಬಂದಿದೆ. ಇದು ವೈಟು ಥೀಮಲ್ಲಿ ಕೊಟ್ಬಿಟ್ಟು ಇದು ಬ್ಲ್ಯಾಕ್ ರೋಸ್ವುಡ್ಡಲ್ಲಿ ಬ್ಲ್ಯಾಕ್ ಥರ ಕೊಟ್ಟಿದ್ದಾರೆ ಅಷ್ಟೆ. ಬ್ಲ್ಯಾಕ್ ರೋಸ್ವುಡ್ ಥರ ಇಲ್ಲ, ಬ್ಲ್ಯಾಕ್ ಥರ ಇದೆ ಸ್ವಲ್ಪ. ಇದು ಅಷ್ಟೇ ಒಂದು ಲಪ್ತಲ್ಲೇ ಡಿಸೈನ್ ಮಾಡಿ ಗೋಲ್ಡ್ ಮತ್ತು ಸಿಲ್ವರು ಕಾಂಬಿನೇಷನಲ್ಲಿ ಮಾಡಿ ಹಾಕ್ಕೊಟ್ಟಿದ್ದೀನಿ. ಮತ್ತು ರೂಮಿಗೆ ಹೋಗೋಣ ಬನ್ನಿ. ಡೈರೆಕ್ಟ್ ರೂಮ್ ನೋಡಿ, ಏನು ಆ ಕಿಟಕಿದು ರಿಫ್ಲೆಕ್ಟ್ ಹಂಗೆ ಹೆಂಗೆ ಹೊಡಿತಿದೆ ನೋಡಿ, ಪಳ ಅಂತ ಆ ಥರ ಹೊಳೆಯುತ್ತೆ. ಇದಕ್ಕೊಂದು ಡಿಸೈನ್ ಮಾಡಿಕೊಟ್ಟಿದ್ದೀನಿ, ಸಕ್ಕತ್ತಾಗಿದೆ ಡಿಸೈನ್. ಆಲ್ರೆಡಿ ಈಗ ವಾಸ ಬಂದಾಗಿದೆ ಮನೆಗೆ ನೋಡಿ. ಒಳ್ಳೆ ಡಿಸೈನ್ ಮಾಡಿದ್ದೀನಿ, ಟೇಪ್ ಡಿಸೈನ್ ಸಕ್ಕದ ಬಂದಿತ್ತು ಮಾತ್ರ. ಟೇಪ್ ಡಿಸೈನ್ ಎಲ್ಲ ಸೂಪರಾಗಿ ಒಂಥರ ಈ ಕಡೆ ಲೈನು ಆ ಕಡೆ ಲೈನ್ ಹಂಗೆ ಲೈನು ಚೆಂದ ಬಂದಿದೆ, ತುಂಬ ಚೆಂದ ಬಂದಿದೆ. ರೂಮೆಲ್ಲ ವಾಲ್ಡ್ರೋಪೆಲ್ಲ ವೈಟ್ ಥೀಮಲ್ಲಿ ಕೊಟ್ಟು ಗ್ರೇ ಕಲರ್ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಶೈನಿಂಗ್ ಪೇಂಟ್, ಪೂರ್ತಿ ವಾಷಬಲ್ ಮಾಡ್ಕೋಬೋದು. ಒಳ್ಳೆ ಶೈನಿಂಗ್ ಪೇಂಟ್ ಹೊಡೆದಿರೋದು. ಆಮೇಲೆ ಇದು ಕೈ ತೊಳೆಯೋದು ಬಾತು ಅಂತ ಅಂತಾರೆ. ಇದಕ್ಕೊಂದು ಡಿಸೈನ್ ಹಾಕ್ಸ್ಬಿಟ್ಟು ನೀಟಾಗಿ ಒಳ್ಳೆ ಇದು ಹಾಕಿದ್ದಾರೆ, ಗ್ಲಾಸ್ ಕಾಣಂಗೆ. ಇನ್ನಿಲ್ಲೇನು ಕೈಗೆ ಏನು ತೊಳೆದಿಲ್ಲ. ಇನ್ನು ಆ ಕಡೆನೇ ಬಾತ್ರೂಮ್ ಇರೋದು. ಇನ್ನು ಕಿಚನ್ ರೂಮಿಗೆ ಹೋಗೋಣ ಬನ್ನಿ. ಇದು ಡೈರೆಕ್ಟ್ ಇದೊಂದು ಹಾಲ್ ಥರನೇ, ಫ್ರಂಟ್ ಹಾಲ್ ಈ ಥರ. ನೋಡಿ ಅಲ್ಲೆಲ್ಲ ಎಷ್ಟು ಶೈನಿಂಗ್ ಹೊಡಿತಿದೆ, ಸಕ್ಕದಾಗಿ ಬಂದಿದೆ ಕ್ವಾಲಿಟಿ ಎಲ್ಲ. ಮತ್ತು ಇದಕ್ಕೊಂದು ಡಿಸೈನ್ ಮಾಡಿದ್ದೀವಿ ಹಂಗೆ, ಆರೆಂಜ್ ಮತ್ತು ಗ್ರೇ, ಆಮೇಲೆ ಮಧ್ಯದಲ್ಲಿ ವೈಟು. ಆಮೇಲೆ ಕಿಚನ್ ರೂಮಲ್ಲೆಲ್ಲ ವಾಲ್ಡ್ರೋಪು ಅದಕ್ಕೂ ಅಷ್ಟೇ ಲೈಟ್ ಬ್ಲೂ ಕಲರು ವೈಟ್ ಮಾಡಿಸಿದ್ದಾರೆ. ಇದು ಚೆನ್ನಾಗಿ ಬಂದಿದೆ ವಾಲ್ಡ್ರೋಪ್. ಇನ್ನು ಟೈಲ್ಸು ಟೀ ಕುಡಿಯೋ ಥರದ್ದು ಎಲ್ಲ ಹಾಕಿಸಿ ಮಾಡಿಸಿದ್ದಾರೆ. ಇನ್ನು ರೈಲಿಂಗ್ಸ್ ಹೋಗ್ಬೇಕಾರೆ ಮೇಲ್ಗಡೆ ಹತ್ಬೇಕಾರೆ ಒಳ್ಳೆ ಇದಾಕ್ಸಿದ್ದಾರೆ, ಎಲ್ಲ ಟೀಕಿಂದೆ. ಇದು ಒಂಥರ ಡಿಸೈನ್ ಚೆನ್ನಾಗಿದೆ ನೋಡಿ, ಇಲ್ಲಿ ಸಕ್ಕ ಬಂದಿದೆ, ಚೆನ್ನಾಗಿ ಬಂದಿದೆ. ಆಮೇಲೆ ಎಸ್ ರಾಡ್ ಹಾಕ್ಸಿರೋದು, ಒಳ್ಳೆ ಕಾಸ್ಟ್ಲಿ ರಾಡ್ ಹಾಕ್ಸಿದ್ದಾರೆ. ಇದೊಂದು ಆ್ಯಂಟಿಕ್ ಪೀಸ್ ಥರ, ಇದರಲ್ಲೂ ಲೈಟ್ ಬರುತ್ತೆ ಅನಿಸುತ್ತೆ. ನೋಡಿ ಲೈಟು, ಡಿಸೈನ್ ಲೈಟ್ ಚೆನ್ನಾಗಿದೆ, ಡಿಸೈನ್ ಲೈಟ್. ಇದು ಲೈಟೇನೆ, ಎಲ್ಲ ಆ್ಯಂಟಿಕ್ ಪೀಸ್ ಥರ, ಸೇಮ್ ಆ್ಯಂಟಿಕ್ ಪೀಸು. ಇದೊಂದು ದೊಡ್ಡದಾಕಿ ಅಂಕಲ್, ಇಲ್ಲ ಓಹ್ ಸಾಕಾಗ ಬಂತು. ವಾವ್ ಸೂಪರಾಗಿದೆ. ಇದು ನೈಟ್ ನೋಡೋಕ್ಕೆ ಚಂದ, ಡೇಗಿಂತಲೂ. ಇನ್ನು ಹತ್ಬೇಕಾರೆಲ್ಲ ಲೈಟ್ ಇದೆ ಕೆಳಗಡೆ ವ್ಯೂ ಅಂತ ಸಕ್ಕದಾಗಿ ಕಾಣಿಸ್ತಿದೆ. ಇನ್ನು ಆ ಕಡೆ ಅಲ್ಲೊಂದು ಕಿಟಕಿ ಬಂದಿರೋದ್ರಿಂದ ಹೆವಿ ಬೆಳಕು ಚೆನ್ನಾಗಿದೆ. ಮೇಯ್ನ್ ಬೇಕಾಗಿರೋದೇ ಬೆಳಕು ಚೆನ್ನಾಗಿ ಬಂದರೆ ಮನೆ ಸಕ್ಕದಾಗಿ ಕಾಣ್ತಾ ಇರುತ್ತೆ ನೋಡಿ. ಇದು ಲೈಟ್ ಸಕ್ಕದಾಗಿ ಕಾಣಿಸ್ತದೆ. ಮತ್ತು ಇಲ್ಲೊಂದು ಹಾಲಿದೆ, ಇದೊಂದು ಹಾಲು. ನಾವೆಲ್ಲನೂ ಕೆಲಸದಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಕಾಣಿಸ್ತಿದೆ ಅಲ್ಲೇ 3 ಕೋಟ್ ಲಪ್ಪ ಹಾಕಿ ಉಜ್ಜಿ ಪ್ರೇಮರ್ ಹೊಡೆದು, ಆ ಪ್ರೇಮರ್ನೂ ಉಜ್ಜಿ 2 ಕೋಟು ಶೈನಿಂಗ್ ಪೇಂಟ್ ಹೊಡೆದಿರೋದು.
ಲೈಫ್ ಸ್ಟೈಲ್ ಆ್ಯಂಡ್ ರಿಚ್ಚು. ಇದಕ್ಕೊಂದು ಡಿಸೈನ್ ಒಂಥರ ಗೋಲ್ಡಲ್ಲಿ ಡಿಸೈನ್ ಹಾಕ್ಸಿದ್ದೀನಿ. ಆಮೇಲೆ ಇಲ್ಲೊಂದು ರೂಮ್ ಇದೆ ನೋಡಿ, ಇಲ್ಲೇ ಕಾಣಿಸ್ತದೆ. ನಮ್ಮದು ಕೆಲಸದ ಕ್ವಾಲಿಟಿ ನೋಡಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಯಾವ ರೀತಿ ಮಾಡಿದ್ದೀವಿ, ಏನು ಬಿಟ್ಟಿದ್ದೀವಿ ಎಲ್ಲ A to Z ಇಲ್ಲೇ ನೋಡ್ಕೋಬೋದು. ಯಾಕಂದರೆ ಎಲ್ಲರೂ ಈ ಥರ ಕೆಲಸ ಮಾಡಿಕೊಡಲ್ಲ, ನಾವು ಹೇಳ್ಬಿಟ್ಟೆ ಕೆಲಸ ಮಾಡಿಕೊಡ್ತೀವಿ ಓನರ್ಗಳಿಗೆ. ನಾವು ಇದೇ ಥರನೇ ಕೆಲಸ ಮಾಡೋದು ಅಂತಲೇ ಹೇಳ್ಬಿಟ್ಟೆ ಮಾಡಿಕೊಟ್ರೋದು. ಇನ್ನು ಇದೊಂದು ಹಾಲು, ಆಮೇಲೆ ಇನ್ನೊಂದು ಬೆಡ್ರೂಮ್ ಇದೆ. ಇದೊಂದು ಬೆಡ್ರೂಮಿಗೆ ಒಂದು ಅಷ್ಟೇ ಸೇಮ್ ಓಮ್ ಅಂತ, ಎಲ್ಲ ಕಡೆನೂ ಓಮ್ ಅಂತ ಬರ್ತಿದ್ದೀವಿ. ಇದಕ್ಕೂ ಸೇಮ್ ಕೆಳಗಡೆ ಏನು ಗ್ರೇ ಕಲರ್ ಕೊಟ್ಟಿದ್ದಾರೆ ಅದೇ ಥರನೇ ಮಾಡಿರೋದು ಇದಕ್ಕೂ. ಇದು ಅಷ್ಟೇ ಒಳ್ಳೆ ಡಿಸೈನ್ ಮಾಡಿಸ್ಕೊಟ್ಟಿದ್ದೀನಿ, ಒಳ್ಳೆ ಟೇಪ್ ಡಿಸೈನು. ಕಲ್ಲರ್ ಮಾತ್ರ ಮೈಲ್ಡ್ ಆಗಿದ್ದಾವೆ. ಕಲ್ಲರಲ್ಲಿ ಮಾತ್ರ ನಾವು ಕಾಂಪ್ರಮೈಸೇ ಮಾಡ್ಕೊಳಲ್ಲ, ಅಷ್ಟು ಒಳ್ಳೊಳ್ಳೆ ಕಲರ್ಗಳು ಹಾಕಿ ಮಾಡಿಕೊಡ್ತೀನಿ ನೋಡಿ. ಯಾವುದು ಬಂದು ನೋಡಿದಾರು ಇದೇನಿದು ಒಂಥರ ಕಲ್ಲರ್ಗಳೇ ಡಿಫ್ರೆಂಟಾಗಿದ್ದಾವಲ್ಲ ಅಂತ ಕೇಳಬೇಕು. ಆ ಥರ ಕಲರ್ಗಳೆಲ್ಲ ಮಾಡಿಕೊಟ್ಟಿದ್ದೀನಿ. ಇನ್ನು ಎಲ್ಲ ಸ್ಲೇಡ್ ಡಿಸೈನು, ಸ್ಲೇಡಿಂಗೆ ಫುಲ್. ಇಲ್ಲೊಂದು ಇದು ಡ್ರೆಸ್ಸಿಂಗ್ ರೂಮ್. ಇದು ಈಗ ಕಾಮನ್ನಾಗಿ ಈಗ ಎಲ್ಲ ಕಡೆನೂ ಈಗ ಆಲ್ಮೋಸ್ಟ್ ಎಲ್ಲ ಮನೇಲೂ ಮಾಡಿರಲ್ಲ, ಒಂದೊಂದು ಮನೇಲಿ ಮಾಡಿರ್ತಾರೆ. ಇದು ಡ್ರೆಸ್ಸಿಂಗ್ ರೂಮ್. ಇದು ವಾಲ್ಕಿನ್ ಅಂತೀವಿ ಅದಕ್ಕೆ, ಇಂಗ್ಲೀಷಲ್ಲಿ ವಾಲ್ಕಿನ್ ಅಂತಾರೆ ಡ್ರೆಸ್ಸಿಂಗ್ ರೂಮಿಗೆ. ಒಳಗಡೆನೇ ಇರುತ್ತೆ, ರೂಮ್ ಒಳಗಡೆನೇ ಇರುತ್ತೆ ಇದು. ಬರೀ ಡೋರಿಗೆಲ್ಲ ಮಾಡಿಕೊಟ್ಟಿದ್ದೀವಿ. ಇದು ರೆಡಿ ಡೋರ್ ಅನಿಸುತ್ತೆ, ರೆಡಿ ಡೋರಾ ಇವು? ರೆಡಿ ಡೋರಿಗೇ ಕಲರ್ ಮಾಡಿಕೊಟ್ಟಿದ್ದೀವಿ, ಲಿಪ್ ಬ್ರೌನು. ಈ ವಿವಿ ಅಂತ ಮಸ್ತಾಗಿ ಕಾಣಿಸ್ತದೆ. ಟೋಟಲ್ಲು 3 ಬೆಡ್ರೂಮು. ಇದೊಂದು ಇದೆ, ಇದು ಹೊರಗಡೆ ಹೋಗೋ ಅಂಥದ್ದು. ಇನ್ನು ಫ್ರಂಟು ಪ್ಯಾಸೇಜಲ್ಲಿ ನೋಡೋಣ ಬನ್ನಿ. ಬಾಲ್ಕನಿಯಲ್ಲಿ ಏನು ಮಾಡಿದ್ದೀವಿ ಅಂತ. ಹೊರಗಡೆ ವೇವ್ ಅಂತ ಸಕ್ಕತ್ತಾಗಿ ಕಾಣುತ್ತೆ. ರೋಡು ಇನ್ನೇನು ಇಲ್ಲೇ ಇರೋದು, ಫ್ರಂಟೇ ರೋಡ್ ಇರೋದು. ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಇಲ್ಲೇ ನೋಡ್ಬೋದು ಆರಾಮಾಗಿ. ಇಲ್ಲಿ ಸಂಜೆ ಟೈಮು ಟೀ ಕುಡ್ಕೊಂಡು ಒಳ್ಳೆ ನೆಂಟರು ಬಂದಾಗ ಆರಾಮಾಗಿ ಕಾಲ ಕಳೆಯೋದಕ್ಕೆ ಸಕ್ಕತ್ತಾಗಿದೆ. ಇಲ್ಲಿ ಕೊಂಡು ಡಿಸೈನ್ ಮಾಡಿಕೊಟ್ಟಿದ್ದೀನಿ, ಟೇಪಲ್ಲಿ ಹಾಕ್ಬಿಟ್ಟು ಸೇಮ್ ಲಪ್ಪದಲ್ಲೇ ಡಿಸೈನ್ ಮಾಡಿ ಇದಕ್ಕೆ ಗೋಲ್ಡ್ ಮತ್ತು ಸಿಲ್ವರಲ್ಲೇ ಮಾಡಾಕಿದ್ದೀನಿ. ಇದಕ್ಕೊಂದಂಗೆ ಇದೊಂದು ಸ್ವಲ್ಪ ಡಿಸೈನು, ಇದಕ್ಕೂ ಡಿಸೈನೇ. ಇದು ಕಾಪರ್ ಹೊಡೆದ್ಬಿಟ್ಟು ಗೋಲ್ಡಲ್ಲಿ ಕಲರ್ ಹಾಕಿದ್ದೀನಿ. ಸಾಕಾಗಿ ಕಾಣಿಸ್ತದೆ ವೀವ್ಸ್ ಎಲ್ಲ. ಈ ಕಡೆಯಿಂದಲೂ ಅವ್ರ ಶೆಡ್ಡು, ಕಾರ್ ಗೇರ್ ನಿಲ್ಸೋದಕ್ಕೆ, ಬೈಕ್ ನಿಲ್ಸೋದಕ್ಕೆ, ಆಮೇಲೆ ಕೊಟ್ಟಿಗೆ ಅದೆಲ್ಲ. ಇದು ಪಕ್ಕದ ಕೊಟ್ಟಿಗೆ, ಈ ಕಡೆ ಎಲ್ಲ ಕಾರು ಬೈಕು ನಿಲ್ಸೋದಕ್ಕೆ ಶೆಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಮಸ್ತಾಗಿ ಬಂದಿದೆ ಮಾತ್ರ, ಮಸ್ತ್ ಸೂಪರಾಗಿದೆ ವ್ಯೂ.
ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯಗೊಳ್ಳಲಿದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು 10K ಸಬ್ಸ್ಕ್ರೈಬ್ ಆಗಬೇಕು ಅಂತ ನಮ್ಮ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, 10K ಫಾಲೋವರ್ಸ್ ಆಗೋ ಹಾಗೆ ಮಾಡಿ. ಫಾಲೋವರ್ಸ್ ಹಾಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಆಗಿ ಅಂತ ವಿನಂತಿ. ಟಾಟಾ, ಬಾಯ್ ಬಾಯ್, ಸಿ ಯು.